ಪರ್ಸೆಂಟ್ ಇದ್ದರೆ ಅವ್ರು ಲಾಕ್ ಆಗಿಬಿಡ್ತೈತೆ, ಯಾರಿಗೂ ಟ್ರಾನ್ಸ್ಫರ್ ಕೊಡೋದಿಲ್ಲ ತಾಲೂಕಿಂದ ಹೊರಗಡೆ ಹೋಗ್ಲಿಕ್ಕೆ. ಆ ಥರ ಒಂದು ಸಿಸ್ಟಮ್ ಇತ್ತದು. ಸೊ ನಾವು ಲಾಸ್ಟ್ ಟ್ರಾನ್ಸ್ಫರ್ ಅಪ್ಲೈ ಮಾಡಿದ್ದೀವಿ. ಅಲ್ಲಿ 20 ಕಿಲೋಮೀಟ್ರ್ ಅಂದರೆ ಹೋಗಿ ಬರ್ಬೋದು ಅವರು. ಬಟ್ ಮಳೆಗಾಲದಲ್ಲಿ ಏನಿದೆ ಅಂದರೆ ಇಲ್ಲಿ ನಮ್ಮ ಜಮಖಂಡಿಯಿಂದ 8 ಕಿಲೋಮೀಟ್ರ್ ದೂರದಲ್ಲಿ ಕೃಷ್ಣಾ ನದಿ ಹಾದಿದೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಮಳೆಗಾಲದಲ್ಲಿ ನೀರು ಜಾಸ್ತಿ ಬಂದಾಗ ಆ ರೋಡ್ಗಳು ಬ್ಲಾಕ್ ಆಗ್ತವೆ, ಅಂತ ಹೇಳಿ ಬರುತ್ತೆ. ಆ ರೋಡ್ಗಳು ಬ್ಲಾಕ್ ಆದಾಗ ಇವರು ಮತ್ತೆ ಬೇರೆ ದಾರಿಯಿಂದ ಆ ಸ್ಕೂಲಿಗೆ ಹೋಗ್ಬೇಕು. ಈಗ 20 ಕಿಲೋಮೀಟ್ರ್ ಇರೋದು 62 ಕಿಲೋಮೀಟ್ರ್ ಆಗ್ತಾ ಇತ್ತು ಅವ್ರಿಗೆ ಹೋಗ್ಲಿಕ್ಕೆ. ಡೈಲಿ ಹೋಗ್ಲಿಕ್ಕೆ 62 ಕಿಲೋಮೀಟ್ರು, ಬರ್ಲಿಕ್ಕೆ 62 ಕಿಲೋಮೀಟ್ರು. ಸರ್ಕಾರಿ ನೌಕರಿ ಅಂದರೆ ಬಿಟ್ಟು ಮನೆಗೆ ಕೊಡೋಕ್ಕೂ ಆಗೋದಿಲ್ಲ, ಹೋಗಲೇಬೇಕು. ಎನಿ ಕಂಡೀಷನ್ ನಾವು ಹೋಗಲೇಬೇಕು. ಸೊ ಮನೆಗೆ ಬಂದು ಭಾಳ ಒಂದು ತ್ರಾಸ ಆಗ್ತಾ ಇತ್ತು ಅವ್ರಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ. ನಾವು ಟ್ರಾನ್ಸ್ಫರ್ ಅಪ್ಲೈ ಮಾಡಿದ್ದೀವಿ. ನಾನು ಹೇಳ್ತಾ ಇದ್ದೆ ನನ್ನ ಮಿಸ್ಸಸ್ ಅವ್ರಿಗೆ, ನೀನು ಜಮಖಂಡಿಯಿಂದ 10 ಕಿಲೋಮೀಟ್ರ್ ಒಳಗಡೆ ನಿನಗೆ ಟ್ರಾನ್ಸ್ಫರ್ ಸಿಗುತ್ತೆ, ನೀನು ಧ್ಯಾನ ಮಾಡು ಅಂತ ಹೇಳ್ತಾ ಇದ್ದೆ. ಬಟ್ ಅವರು ಧ್ಯಾನಕ್ಕೆ ಬಂದಿರಲಿಲ್ಲ. ನನ್ನ ಮಕ್ಕಳು ಇಬ್ಬರು ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಒಬ್ಬರು 6 ವರ್ಷ, ಒಬ್ಬರು 9 ವರ್ಷ. ಅವರು 1.5 ವರ್ಷದಿಂದನೂ ಒಂದು ದಿನಾನು ಬಿಡ್ದಂಗೆ ಈ ಧ್ಯಾನವನ್ನು ಮಾಡ್ತಾ ಇದ್ದಾರೆ ಮಾಸ್ಟರ್ಸ್. ನನ್ನ ಪತ್ನಿಯು ಕೂಡ ಈಗ ಸುಮಾರು 1 ತಿಂಗಳಿಂದ ಅವರು ಧ್ಯಾನಕ್ಕೆ ಬಂದಿದ್ದಾರೆ. ನಮ್ಮದು ಧ್ಯಾನ ಕುಟುಂಬ ಆಗಿದೆ. ಹಾಗೆ ನಾವು ಟ್ರಾನ್ಸ್ಫರ್ ಅಪ್ಲೈ ಮಾಡಿದಾಗ 10 ಕಿಲೋಮೀಟ್ರ್ ಒಳಗಡೆ ನಿನಗೆ ಟ್ರಾನ್ಸ್ಫರ್ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೆ ಅವರಿಗೆ. ಬಟ್ ನಾವು ಯಾವುದೇ ಸಂಕಲ್ಪ ಇಟ್ಕೊಂಡು ಧ್ಯಾನ ಮಾಡೋದಾಗಲಿ ಇನ್ನೊಂದು ಏನೂ ಮಾಡಿರಲಿಲ್ಲ. ನಂದೇನು ನಿರಂತರವಾಗಿ ಧ್ಯಾನ ಇದೆ, ಧ್ಯಾನ ಹೇಳ್ಕೊಡ್ತಾ ಇದ್ದೀನಿ, ಧ್ಯಾನ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಗೆ ವೇಕೆನ್ಸಿ ಲಿಸ್ಟ್ ಬಿಟ್ಟರು. ಆ ವೇಕೆನ್ಸಿಯಲ್ಲಿ ನೋಡಿದರೆ 20 ಕಿಲೋಮೀಟ್ರ್ ಜಮಖಂಡಿಯಿಂದ ವಿದಿನ್ 20 ಕಿಲೋಮೀಟ್ರ್ ಒಂದು ವೇಕೆನ್ಸಿ ಇಲ್ಲ. ಇವರು ಸೈನ್ಸ್ ಬರುತ್ತೆ, ಸೈನ್ಸ್ ಟೀಚರ್, ಸೈನ್ಸ್ ಸಬ್ಜೆಕ್ಟ್ ಕೂಡ ಮ್ಯಾಚ್ ಆಗಬೇಕು. ಇಂಗ್ಲೀಷ್ ಹಿಂದಿ ಬೇರೆ ಸಬ್ಜೆಕ್ಟ್ ಕೊಡೋದಿಲ್ಲ ಟ್ರಾನ್ಸ್ಫರಲ್ಲಿ. ಸೊ 20 ಕಿಲೋಮೀಟ್ರ್ ಆಫ್ಟರ್ನೇ ಇದಾವೆ ಎಲ್ಲ ಪ್ಲೇಸಸ್. ಮತ್ತು ಇಂಟೀರಿಯರ್ ಇದಾವೆ, ರೋಡಿಗೆ ಯಾವುದೂ ಇಲ್ಲ. ಬಸ್ಸಲ್ಲಿ ಆಟೋಯಲ್ಲಿ ಹೋಗಿ ಬರ್ತೀನಿ ಅಂದರೆ ನಾವು ಮತ್ತೆ ಸ್ಕೂಟಿನ ತೊಗೊಂಡು ಹೋಗ್ಬೇಕು, ನದಿ ಹತ್ರನೇ ಹೋಗ್ಬೇಕು. ಆ ಥರ ಎಲ್ಲ ವೇಕೆನ್ಸೀಸ್. ಸೊ ನಮ್ದು ಇನ್ನು 3 ಡೇಸ್ ಇದೆ ಅಷ್ಟೇ ನಮ್ಮ ಟ್ರಾನ್ಸ್ಫರ್ ಹೋಗಲಿಕ್ಕೆ. ಚಿಕ್ಕೋಡಿ ಹೋಗಿ ನಾವು ಅಟೆಂಡ್ ಆಗಬೇಕಾಗಿತ್ತು. ಆನ್ಲೈನ್ ಟ್ರಾನ್ಸ್ಫರ್ಸ್ ಇರ್ತವೆ ಮಾಸ್ಟರ್ಸ್ ಅವು. ಅದು ಹೇಗಿದೆ ಅಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಇವ್ರನ್ನ ಟ್ರಾನ್ಸ್ಫರ್ ಮಾಡ್ರಿ ಇಂಥ ಸ್ಕೂಲಿಗೆ ಅಂತ ಬರೆದು ಕೊಟ್ರು ಅವ್ರು ಟ್ರಾನ್ಸ್ಫರ್ ಮಾಡೋಕ್ಕೆ ಬರೋದಿಲ್ಲ. ಆ ಥರ ಸಿವಿಲ್ ರೂಲ್ಸ್ ಇದಾವೆ ಅದರಲ್ಲಿ. ಯಾಕಂದರೆ ಟೀಚರ್ಸ್ ಎಲ್ಲ ಹೋಗ್ಬಿಟ್ರೆ ಅವ್ರು ಕಲ್ಸೋರು ಯಾರು ಮಕ್ಕಳಿಗೆ? ಸೊ ಆ ಥರ ಇದ್ದಾಗ ಸಿಚುವೇಶನ್ನ ನಾವು ಆನ್ಲೈನಲ್ಲಿ ಕೌನ್ಸಿಲಿಂಗ್ ಹೋಗಿ ನಮ್ಗೆ ಎಲ್ಲಿ ಪ್ಲೇಸ್ ಸಿಗುತ್ತೆ ಅಲ್ಲಿ ತೊಗೋಬೇಕು, ಇಲ್ಲಾಂದರೆ ಮತ್ತೆ ಅಲ್ಲೇ ಇರಬೇಕು. ಆ ಥರ ಅದು ಸಿಸ್ಟಮ್ ಇರೋದು. ಟೀಚರ್ಸ್ ಯಾರಾದರೂ ಇದ್ದರೆ ಅದ್ರದ್ದು ಏನಂತ ಗೊತ್ತಾಗಿರುತ್ತೆ ಅವರಿಗೆ ಪರಿಸ್ಥಿತಿ. ಸೊ ನಾವು ನಮ್ಮದು ಆಗಸ್ಟ್ 2ನೇ ತಾರೀಕು ಕೌನ್ಸಿಲಿಂಗ್ ಇತ್ತು. ಆಗಸ್ಟ್ 31ಗೆ ಒಬ್ಬರು ರಿಟೈರ್ಡ್ ಆಗಿದ್ದಾರೆ. ಇಲ್ಲಿ ನಮ್ಮ ಮನೆಯಿಂದ 5 ಕಿಲೋಮೀಟರ್ ಅದು ಕುಂಬಾರಾಳ ಅಂತೇಳಿ ಸ್ಕೂಲಲ್ಲಿ. ಅವ್ರದ್ದು ಸೈನ್ಸ್ ಸಬ್ಜೆಕ್ಟೇ. ಅದು ನಮಗೆ ನೆಕ್ಸ್ಟ್ ಡೇ ಗೊತ್ತಾಗಿದೆ ರಿಟೈರ್ಡ್ ಆಗಿರೋದು. ಅದನ್ನು ಏನಾದ್ರು ವೇಕೆನ್ಸಿ ತೋರಿಸ್ತಾರಾ ಅಂತೇಳಿ ನಾವು BO ಆಫೀಸ್ನಾಗ ಕೇಳಿದಾಗ ಇಲ್ಲ, ಅದು ಬರೋದಿಲ್ಲ, ಆ ಥರ ರೂಲ್ಸ್ ಏನೂ ಇಲ್ಲ, ಅದನ್ನು ನೆಕ್ಸ್ಟ್ ಇಯರ್ ಟ್ರಾನ್ಸ್ಫರ್ಗೆ ಅದನ್ನು ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದರು. ಸೊ ಆಯಿತು, ನಮಗೇನು ಬೇರೆ ದಾರಿ ಇಲ್ಲ, 20 ಕಿಲೋಮೀಟ್ರ್ ಆದರೂ ನಾವು ತಾಲೂಕಲ್ಲಿ ತೊಗೊಂಬರೋಣ ಟ್ರಾನ್ಸ್ಫರ್ ಅಂತೇಳಿ ರೆಡಿ ಆಗಿದ್ದೀವಿ. ನೆಕ್ಸ್ಟ್ ಡೇ 31 ಆದಮೇಲೆ 1ನೇ ತಾರೀಕು ಏನಾಗಿದೆ ಅಂದರೆ ಈ ಶಿಕ್ಷಕರ ಸಂಘದಿಂದ ಈ ವೇಕೆನ್ಸೀಸ್ ಎಲ್ಲ ಕಡಿಮೆ ಇದ್ದಾವೆ, ಈಗ ಯಾರು ರಿಟೈರ್ಡ್ ಆಗ್ತಾರೋ ಅವ್ರದ್ದು ಕೂಡ ನೀವು ಅಪ್ಡೇಟ್ ಮಾಡಿರಿ ಆನ್ಲೈನಲ್ಲಿ, ಅವ್ರದ್ದು ವೇಕೆನ್ಸಿ ತೋರಿಸ್ರಿ ಅಂಥೇಳಿ ಅವರು ಅಪ್ಡೇಟ್ ಮಾಡಿಸ್ಬಿಟ್ಟಿದ್ದಾರೆ ಅದನ್ನು. ಸೊ ಅಪ್ಡೇಟ್ ಮಾಡಿ ಅದನ್ನು ಕೂಡ ವೇಕೆನ್ಸಿ ಅದರಲ್ಲಿ ನಮಗೆ ತೋರಿಸ್ಲಿಕ್ಕೆ ಅನುಕೂಲ ಮಾಡಿಕೊಟ್ರು. ಬಟ್ ನಮ್ದು ಏನಾಗಿದೆ ಅಂದರೆ 800 ಜನ ಅಲ್ಲಿ ಕೌನ್ಸಿಲಿಂಗ್ ಅಟೆಂಡ್ ಆಗೋರಿದ್ರು. ಅದರಲ್ಲಿ ನಮ್ಮದು 18ನೇ ಸೀನಿಯಾರಿಟಿ ಇತ್ತು, ಪ್ರಯಾರಿಟಿ 18th. ಸೊ ನಮ್ದು 18th ಬರೋವರೆಗೆ ಅದು ಬೇಕಲ್ಲ, ನಮ್ಮ ತಾಲೂಕು ಬೇರೆದವ್ರು ಬರೋರಿದ್ರೆ ಅವ್ರು ತೊಗೊಂಡ್ಬಿಡ್ತಾರೆ ಅದನ್ನು. ಸೊ ನೋಡೋಣ ಏನಾಗುತ್ತೆ ಅಂತೇಳಿ ಕೌನ್ಸಿಲಿಂಗ್ ಅಟೆಂಡ್ ಮಾಡಿದ್ದೀವಿ ಮಾಸ್ಟರ್ಸ್. ಮಿರಾಕಲ್ ಅನ್ಬೇಕು, ಆ ಪ್ಲೇಸ್ ಯಾರು ತಗೊಲಿಲ್ಲ, ನಮಗೆ ಸಿಕ್ತು. ಇದು ಬಿಕಾಸ್ ಆಫ್ ಈ ಆನಾಪಾನಸತಿ ಧ್ಯಾನ ಅಂತ ಹೇಳ್ಬೋದು ಮಾಸ್ಟರ್ಸ್. ಭಾಳಷ್ಟು ವಂಡರ್ಫುಲ್ ಅಂತ ನಾವು ಇನ್ನೂ ಆದರೂ ನಾವು 8 ಡೇಸ್ ಆಯ್ತು ಈಗ ಟ್ರಾನ್ಸ್ಫರ್ ತೊಗೊಂಡು, ಇನ್ನೂ ಆದರೂ ನಮ್ಮ ನನಸ ಅಂತೇಳಿ ನಂಬಲಿಕ್ಕೆ ಆಗ್ತಾ ಇಲ್ಲ ಮಾಸ್ಟರ್ಸ್. ಯಾಕಂದರೆ ಆ ಪ್ಲೇಸಿಗೆ ಬರಬೇಕನ್ನೋರು 15 ವರ್ಷದಿಂದನೂ ವೇಟ್ ಮಾಡಿದ್ರು, ಆ ಪ್ಲೇಸ್ ಸಿಕ್ಕಿಲ್ಲ ಟ್ರಾನ್ಸ್ಫರ್ಗೆ. ಆರಾಮಾಗಿ 10 ನಿಮಿಷದಲ್ಲಿ ನಾನು ಅವರು ಗಾಡಿ ತೊಗೊಂಡು ಹೋಗಿ ಬರ್ಬೋದು ಸ್ಕೂಲಿಗೆ. ಸೊ ಆ ಥರ ಒಂದು ಅನುಭವವನ್ನು ಹೇಳ್ಕೊಂಡೆ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಅಯ್ಯಪ್ಪ ಸರ್. ಬಿಕಾಸ್ ಆಫ್ ನೀವು ಎಲ್ಲರೂ ನಿಮ್ಮ ಜೊತೆಗೆ ಎಲ್ಲರನ್ನೂ ಬೆಳೆಸ್ಕೊಂಡು ಹೋಗ್ತಾ ಇದ್ರಿ. ನೀವೇ ನನ್ನ ಗುರುಗಳು ಅಂಥೇಳಿ ನಾನು ಯೂಟ್ಯೂಬಲ್ಲಿ ಯಾವಾಗ ತಮ್ಮ ವಿಡಿಯೋಗಳನ್ನು, ತಮ್ಮ ವಿಚಾರಗಳನ್ನು, ನಾವು ಪತ್ರಿಜಿ ಸರ್ನ ನೇರವಾಗಿ ಕಂಡಿಲ್ಲ. ನಾನು ಧ್ಯಾನಕ್ಕೆ ಬಂದ 4 ದಿನಕ್ಕೇ ಜುಲೈ 2024 ಜುಲೈ 24ನೇ ತಾರೀಕು ಪತ್ರಿಜಿಯವರು ಮಹಾಪರಿನಿರ್ವಾಣವನ್ನು ಹೊಂದಿದ್ರು. ನಾವು ಅವ್ರು ನೇರವಾಗಿ ನೋಡಿಲ್ಲ, ಕಂಡಿಲ್ಲ. ಅವ್ರ ವಿಡಿಯೋಗಳನ್ನ ಮಾತ್ರ ನೋಡ್ತೀವಿ.
ಬಟ್ ನೀವು ಅವರನ್ನೇ ನಿಮ್ಮಲ್ಲಿ ಕಾಣ್ತಾ ಇದೀವಿ ಸರ್. ನೀವು ಗ್ರೇಟ್ ಸರ್, ಗ್ರೇಟ್ ಗ್ರ್ಯಾಂಡ್ ಮಾಸ್ಟರ್ ಅಯ್ಯಪ್ಪ ಅವರಿಗೆ ಒಂದು ಸಲ್ಯೂಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ಜನನ ನೀವು ರೆಡಿ ಮಾಡ್ತಾ ಇದ್ರಿ. ನಿಮ್ಮ ಏನು ಕನಸುಗಳಿದಾವೆ ಈ ಕರ್ನಾಟಕ ಪಿರಮಿಡ್ ಇಂದ ತುಂಬಿರ್ಬೇಕಂತ ಹೇಳ್ತಾ ಇರ್ತೀರಿ ಸರ್. ನಾವೆಲ್ಲ ಅದಕ್ಕೆ ರೆಡಿ ಇದ್ದೀವಿ. ಎಲ್ಲರೂ ಶಾಕಾಹಾರಿಗಳಾಗೋಣ, ಎಲ್ಲರೂ ಧ್ಯಾನವನ್ನು ಈ ಜಗತ್ತಿಗೆ ಹಂಚೋಣ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಈ PSSM ಮೂಮೆಂಟ್ನ ಎಲ್ಲ ಧ್ಯಾನಿಗಳಿಗೂ, ಎಲ್ಲ ಹಿರಿಯ ಪಿರಮಿಡ್ ಮಾಸ್ಟರ್ಗಳಿಗೂ, ಹಾಗೂ PMC ಕನ್ನಡ ಚಾನಲ್ನವರಿಗೂ, PCSP ಕನ್ನಡ ಚಾನಲ್ನವರಿಗೂ, ಹಾಗೂ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ, ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ನನ್ನ ಅನಿಸಿಕೆಗಳನ್ನ ಮುಗಿಸ್ತೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನೊಂದು ರಿಕ್ವೆಸ್ಟ್ ಇದೆ. ನಾನು ಇದೇನು ಪ್ಲ್ಯಾಟ್ಫಾರ್ಮ್ ಮಾಡಿದ್ದೀನಿ, ಮಾರ್ನಿಂಗ್ ಜೂಮ್ಗಳು ಸಾಕಷ್ಟು ಇದಾವೆ, ಎಲ್ಲರೂ ಜ್ಞಾನವನ್ನು ಹಂಚ್ತಾ ಇದ್ದಾರೆ. ನೀವು 4:30ಗೆ ಏನಾದರೂ ತಮ್ಮ ಧ್ಯಾನವನ್ನು ನಿರಂತರವಾಗಿ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿರೋರು, ನಂದು 365 ಡೇಸ್ ಜೂಮ್ ಆನ್ ಆಗಿರುತ್ತೆ. ಮಾರ್ನಿಂಗ್ 4:30ಗೆ ಮ್ಯೂಸಿಕ್ ಹಾಕಿರ್ತೀನಿ. ಸೊ 5 to 6 40 ನಿಮಿಷ ಧ್ಯಾನ, 10 ನಿಮಿಷ ಅಯ್ಯಪ್ಪ ಪಿಂಡಿ ಸರ್ ಅವರ ವಿಸ್ಡಮ್ ಶೇರಿಂಗ್, 10 ನಿಮಿಷ ಸಜ್ಜನ ಸಂಗತಿ ಇರುತ್ತೆ ಮಾಸ್ಟರ್ಸ್. ಇದರ ಸದುಪಯೋಗ ಪಡ್ಕೋರಿ. ಎಲ್ಲರೂ ಈ ಆನಾಪಾನಸತಿ ಧ್ಯಾನವನ್ನು ನಿರಂತರವಾಗಿ ಸಿನ್ಸಿಯರ್ ಆಗಿ ಸೀರಿಯಸ್ ಆಗಿ ಒಂದಿನದನ್ನು ಬಿಡದಂಗೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗೋಣ. ಪತ್ರಿ ಸರ್ ಅವರ ಆಶಯವಾದಂತಹ ಶಾಕಾಹಾರ ಜಗತ್, ಪಿರಮಿಡ್ ಜಗತ್, ಧ್ಯಾನ ಜಗತ್ತನ್ನು ನಾವು ಅತಿ ವೇಗವಾಗಿ ಸಂಪೂರ್ಣವಾಗಲು ನಾವೆಲ್ಲರೂ ಪ್ರತಿನಿತ್ಯ ತಪ್ಪದೆ ಸಾಮೂಹಿಕ ಧ್ಯಾನವನ್ನು ಮಾಡೋಣ. ಅದರ ಜೊತೆಗೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಧ್ಯಾನ ಪ್ರಚಾರವನ್ನು ಮಾಡೋಣ ಮಾಸ್ಟರ್ಸ್ ಅಂತ ಹೇಳ್ತಾ, ತಾವು ಯಾರಾದರೂ ಗ್ರೂಪಲ್ಲಿ ಸೇರಿ ಈ ನಿರಂತರ ಆನಾಪಾನಸತಿ ಧ್ಯಾನ ಗ್ರೂಪಲ್ಲಿ ಸೇರಬೇಕು ಅಂದರೆ ನನಗೆ ಮೆಸೇಜ್ ಮಾಡ್ಬೋದು ಮಾಸ್ಟರ್ಸ್. ಗ್ರೂಪಲ್ಲಿ ಆ್ಯಡ್ ಮಾಡ್ತೀನಿ. ನೀವು ಮಾರ್ನಿಂಗ್ 4:30ಗೆ ನಿಮ್ಮ ಧ್ಯಾನ ಸಾಧನೆಯನ್ನು ಕಂಟಿನ್ಯೂ ಮಾಡ್ಬೋದು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್ ಅಯ್ಯಪ್ಪ ಸರ್.